Welcome. I am Vagdevi. The cards are ready to reveal your future. Let us begin this journey together. ನಮಸ್ತೆ ಮೀನರಾಶಿಯವರ ಮೇ ತಿಂಗಳು ಹೇಗಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಈ ಹುಣ್ಣಿಮೆ ನಿಮ್ಮ ಜೀವನಕ್ಕೆ ಸಾಕಷ್ಟು ಒಳ್ಳೆಯ ಬದಲಾವಣೆನ ತಗೊಂಡ್ಬರುವಂತ ಸಾಧ್ಯತೆ ಇದೆ. ಯಾರಿಗೋ ಸ್ವಲ್ಪ ಕತ್ತು ಉಳುಕುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಕತ್ತಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಸೊ ದುಡ್ಡು ಬರುವಂತ ಸಾಧ್ಯತೆ ಇದೆ. ಸಮಥಿಂಗ್ ಏನೋ ಮರಗಳನ್ನ ನೆಡೋದು, ಸಮಥಿಂಗ್ ಏನೋ ಹೊಲ ಜಾಗ ಜಮೀನಿನ ವಿಚಾರಗಳು ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಬಾಡಿ ಆರ್ಗನ್ಸ್, ಸಮಥಿಂಗ್ ಏನೋ ಡಾಕ್ಟ್ರು ಮತ್ತೆ ಆರ್ಗನ್ಸ್ ಈ ತರದೇನೋ ಕಾಣಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಬರುವಂತ ಸಾಧ್ಯತೆ ಇದೆ. ಸ್ಥಳ ಬದಲಾವಣೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಒಳ್ಳೆ ಫ್ರೆಂಡ್ಶಿಪ್ ಬರುವಂತ ಸಾಧ್ಯತೆ ಇದೆ. ಸ್ವಲ್ಪ ಕೆಲವ್ರಿಗೆ ವಾಮಿಟಿಂಗ್ ಸೆನ್ಸ್ ಆಗುವಂಥದ್ದು ಕೂಡ ಇದೆ. ಪಾಪು ಬರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ. ಸೊ ತುಂಬಾ ಪಾಸಿಟಿವ್ ಆಗಿ ಹೋಗುತ್ತೆ ಈ ತಿಂಗಳು ಅನ್ನುವಂಥದ್ದು ಇದೆ. ಸೊ ಅನಾವಶ್ಯಕವಾಗಿ ಯಾರ ಹತ್ರನೂ ಜಗಳ ಆಡಕ್ ಹೋಗ್ಬೇಡಿ. ಒಂದೊಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಟ್ರಾವೆಲ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸಮಥಿಂಗ್ ದಾಸವಾಳಕ್ಕೆ ಸಂಬಂಧಪಟ್ಟಂಗೆ ಏನೋ ಗಿಡ ತರ್ತಿರೋ ಅಥವಾ ದಾಸವಾಳ ಎಣ್ಣೆ ಬಿಸ್ನೆಸ್ ಶುರು ಮಾಡ್ತಿರೋ ಗೊತ್ತಿಲ್ಲ. ಆ ಥರದ್ದು ಏನೋ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಫ್ಯಾಮಿಲಿ ಮುಂದುವರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಜನರು ಜಾಯಿಂಟ್ ಫ್ಯಾಮಿಲಿಲಿ ಇದ್ದವರು ಬೇರೆ ಅಂದ್ರೆ ಬೇರೆ ಅಂದ್ರೆ ಬೇರೆ ಆಗುವಂಥದ್ದು ಕೂಡ ಇದೆ. ಅಂದ್ರೆ ಜಾಯಿಂಟ್ ಫ್ಯಾಮಿಲಿಲಿ ಇದ್ದವರು ಬೇರೆ ಬೇರೆ ಆಗ್ತಾರೆ. ಆಸ್ತಿ ಪಾಲಾಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಹೊಸ ಗಾಡಿ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ನಾಗದೇವರ ಆಶೀರ್ವಾದ, ಮುನೇಶ್ವರನ ಆಶೀರ್ವಾದ ಪಡ್ಕೊಳ್ಳಿ, ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ. ಸೊ ಯಾರೋ ಹೊಸ ಬೈಕ್ ತಗೊಳ್ಳುವಂಥದ್ದು, ಕೆಲವರು ಸ್ಕೂಟಿ ತಗೊಳ್ಳುವಂಥದ್ದು ಕೂಡ ಇದೆ. ಯಾರೋ ಪುಟ್ಟ ಪಾಪುಗಳ ಡ್ರೆಸ್ ಬಿಸ್ನೆಸ್ ಶುರು ಮಾಡ್ತೀರಾ, ಅದರಲ್ಲಿ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಏನು ಆಯಿಲ್ ಸೋರಿ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸ್ವಲ್ಪ ನೆಗೆಟಿವಿಟಿ ಇದೆ. ಆ ನೆಗೆಟಿವಿಟಿನ ಸುಟ್ಟು ಹಾಕೋತೀರಾ ಅಥವಾ ಏನೋ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ಹೊಸ ಬಿಸ್ನೆಸ್ ಶುರು ಮಾಡುವಂತ ಸಾಧ್ಯತೆಗಳಿದೆ. ಹೊಸ ಬಿಸ್ನೆಸ್ ಇಂದ ಸಾಕಷ್ಟು ಯಶಸ್ಸು ಕೂಡ ಬರುತ್ತೆ, ದುಡ್ಡು ಕೂಡ ಬರುತ್ತೆ. ಒಂದು ವೆಲ್ತಿ ಪರ್ಸನ್ ಇಂದ ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಬರುವಂತ ಸಾಧ್ಯತೆ ಇದೆ. ಹೊಸ ವಿದ್ಯೆ ಕಲಿಯುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮನ್ನ ತುಂಬಾ ಇಷ್ಟಪಡೋರು ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಕೊಡುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಮಗುವಿನ ಜೊತೆ ಯಾರೋ ಜಾರಿ ಬೀಳ್ತೀರಾ, ಸ್ವಲ್ಪ ಹುಷಾರಾಗಿ ಓಡಾಡಿ ಅನ್ನುವಂಥದ್ದು ಇದೆ. ಮನೇಲಿ ಏನೋ ಎಣ್ಣೆ ಚೆಲ್ಲುತ್ತಾ ಆ ಥರದ್ದು ಕೂಡ ಇದೆ. ಹುಷಾರಾಗಿ ಇರಿ. ಸದ್ಯಕ್ಕೆ ಯಾರೋ ಮೀನ್ ಹಿಡಿಯಕ್ ಹೋಗಿ ಒಂದಷ್ಟು ಸಮಸ್ಯೆನ ಮಾಡ್ಕೊಳ್ತೀರಾ. ಮೀನ್ ಹಿಡಿಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಜಾಬ್ ಆಫರ್ ಬರುವಂಥದ್ದು ಕೂಡ ಇದೆ. ಸೊ ಹೊಸದಾಗಿ ಏನೋ ದೊಡ್ಡ ಪಾತ್ರೆ ಇಟ್ಕೊಂಡು ಯಾರೋ ಅಡುಗೆ ಮಾಡ್ತಾ ಕೂತಿರೋ ಹಾಗೆ ಕಾಣಿಸ್ತಾ ಇದೆ. ಯಾರೋ ಚಿಕ್ಕ ಹುಡುಗಿ ಸ್ಟವ್ ಮುಂದೆನೋ ಒಲೆ ಮುಂದೆನೋ ಕೂತಿರೋ ಹಾಗೆ ಸಮಥಿಂಗ್ ಏನೋ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಕುಲದೇವರ ಆರಾಧನೆನ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ಮದುವೆ ಆಫರ್ ಜಾಸ್ತಿ ಬರ್ತಾ ಇದೆ. ಸೊ ಯಾವ್ದನ್ನ ತಗೊಳ್ತಿರೋ ನಿಮ್ಗೆ ಸರಿ ಅನ್ಸಿದ್ದು ತಗೊಂಡು ಮದುವೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಫ್ಯಾಮಿಲಿ ಮೆಂಬರ್ ಇಂದ ಸಾಕಷ್ಟು ನೆಗೆಟಿವಿಟಿ ಆಗಿದೆ. ಅದು ನಿಮ್ಗೆ ಯಾರು ಮಾಡಿರೋದು ಅಂತ ಗೊತ್ತಿದೆ. ರೆಮಿಡಿ ಏನ್ ಮಾಡ್ಕೊಳ್ಬೇಕು ಮಾಡ್ಕೊಳ್ಳಿ.
ನಿಮ್ಮನ್ನ ಇಲ್ಲ ಅನ್ಸುವಂಥ ಪ್ರಯತ್ನಗಳು ತುಂಬ ನಡೀತಾ ಇದೆ ಬೆನ್ನ ಹಿಂದೆ. ಅದಕ್ಕೆ ಅವಕಾಶನ ಕೊಡಬೇಡಿ. ಹಿತಶತ್ರುಗಳಿಂದ ದೂರ ಇರಿ, ಗೋಮುಖ ವ್ಯಾಘ್ರಗಳಿಂದ ದೂರ ಇರಿ. ಒಂದಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಪ್ರಾಣಕ್ಕೆ ಕುತ್ತು ಮಾಡುವಂಥ ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಬಟ್ ತುಂಬಾನೇ ಪಾಸಿಟಿವಿಟಿ ಇದೆ, ತುಂಬಾನೇ ಪಾಸಿಟಿವ್ ವೈಬ್ ಇದೆ, ಒಂದು ಒಳ್ಳೆ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಚಿಂತಿಸ್ಬೇಡಿ, ನಿಮ್ಗೆ ಯಾರು ತೊಂದರೆ ಮಾಡ್ತಿದಾರೋ ಅದು ಅವರಿಗೆ ರಿಟರ್ನ್ ಆಗುತ್ತೆ. ನೀವೊಂದು ರಕ್ಷೆ ಒಳಗಿದ್ರಿ, ಆ ರಕ್ಷೆನ ಕಿತ್ತಾಕುವಂಥ ಪ್ರಯತ್ನಗಳು ತುಂಬಾ ನಡೀತಾ ಇದೆ. ಮತ್ತೆ ಸಾಕಷ್ಟು ನೆಗೆಟಿವಿಟಿಗಳು ಈ ತಿಂಗಳು ನಿಮ್ಗೆ ದೂರ ಆಗ್ಬಿಡುತ್ತೆ ತಂತಾನೆ. ದಿನಾಗ್ಲೂ ಕಾಲಭೈರವ ಅಷ್ಟಕ ಮತ್ತೆ ಸುವರ್ಣ ಕಾಲಭೈರವ ಮಂತ್ರನ ಹಾಕ್ಕೊಳ್ಳಿ. ಯಾರು ಫೈನಾನ್ಷಿಯಲಿ ಪ್ರಾಬ್ಲಮ್ ಇದ್ದೀರೋ ಅಥವಾ ಸಮಸ್ಯೆಯಲ್ಲಿದ್ದೀರೋ ಕಾಲಭೈರವ ರಕ್ಷಾ ಮಂತ್ರ ಇದನ್ನು ಕೂಡ ನೀವು ಜಪ ಮಾಡಬಹುದು. ವಯಸ್ಸಾಗಿ ಬೆನ್ನು ಗೂನಾಗಿರೋ ಅಂಥವ್ರು ಏನೋ ಸಮಸ್ಯೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. 3 ತಲೆಮಾರಿನ ಆಶೀರ್ವಾದ ನಿಮ್ಗೆ ಸಿಕ್ಕಿಲ್ಲ, ಸಿಗುತ್ತೆ ಇನ್ಮೇಲೆ ಅನ್ನುವಂಥದ್ದು ಇದೆ. ಮದುವೆಗೆ ಹೋಗುವಂಥದ್ದು, ಗೃಹ ಪ್ರವೇಶ ಅಟೆಂಡ್ ಮಾಡುವಂಥದ್ದು, ಸಾಕಷ್ಟು ಒಳ್ಳೆಯ ಫಲಗಳ ನಿರೀಕ್ಷೆ ಮಾಡಬಹುದು ನೀವು. ಸೊ ಮಕ್ಕಳು ಹೆಚ್ಚಿನದೇನೋ ಸಾಧನೆ ಮಾಡುವಂಥ ಸಾಧ್ಯತೆಗಳು ಇದೆ. ಯಾರೋ ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ ಯಾವಾಗ್ಲೂ ಅನ್ನುವಂಥದ್ದು ಇದೆ. ನೀವು ಯಾವಾಗ ಬರ್ತೀರಾ ಅಂತ ಇರಬಹುದು. ಮತ್ತೆ ಒಂದು ದೇವಿನೋ ದೇವರೋ ಗೊತ್ತಿಲ್ಲ, ನಿಮ್ಗೆ ಒಂದು ವಯಸ್ಸಾದ ಮನುಷ್ಯರ ರೀತಿಲಿ ದರ್ಶನನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಎಲ್ಲೂ ಸಾಲ ಕೇಳಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ವ್ಯಾಘ್ರದ ಮುಖ ಕಾಣಿಸ್ತಾ ಇದೆ ನನಗೆ. 2 ಫೇಸಸ್ 3 ಫೇಸಸ್ ಆ ಥರದ್ದು. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಒಂಚೂರು ತಲೆಗೆ ಏನೋ ತಾಕುವಂಥದ್ದು, ಪೆಟ್ಟು ಮಾಡ್ಕೊಳ್ಳೋ ಅಂಥದ್ದು ಇದೆ. ಅಥವಾ ಯಾರೋ ಬೇರೆಯವರು ತಲೆಗೆ ಪೆಟ್ಟು ಮಾಡಿಕೊಂಡು ಇಲ್ಲ ಆದ್ರು ಅನ್ನುವಂಥ ಸುದ್ದಿ ಕೇಳಬಹುದು ನೀವು. ಇನ್ನೊಬ್ಬರ ಜೀವನನ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟವರ ಜೀವನ ಭಗವಂತ ಕಿತ್ಕೊಳ್ತಾನೆ, ಚಿಂತೆ ಮಾಡಬೇಡಿ. ನಿಮ್ಮ ಜೀವನನ ಯಾರು ಕಿತ್ಕೊಳ್ಳುವಂಥ ಪ್ರಯತ್ನ ಪಡ್ತಿದ್ದಾರೆ, ಸೊ ಅವರ ಜೀವನನ ಭಗವಂತ ಕಿತ್ಕೊಳ್ತಾನೆ. ಅದನ್ನು ನೋಡ್ತೀರಾ ನೀವು ಈ ತಿಂಗಳಲ್ಲಿ ಅನ್ನುವಂಥದ್ದು ಇದೆ. ಎಲ್ಲೋ ದೂರ ಪ್ರಯಾಣ ಹೋಗ್ತೀರಾ, ಶಿಫ್ಟ್ ಆಗುವಂಥದ್ದು ಇದೆ ಅನ್ನುವಂಥದ್ದು ಇದೆ. ಸೊ ಮೇ ಬಿ ಪ್ರಮೋಷನ್ ಬರ್ಬೋದು, ಅಥವಾ ನೀವೇ ಬೇರೆ ಸ್ಥಳಗಳಿಗೆ ಹೋಗಬಹುದು, ಅಥವಾ ಎಲ್ಲೋ ಟ್ರಿಪ್ ಹೋಗ್ಬೋದು. ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಅಂಥ ವ್ಯಕ್ತಿ ನಿಮ್ಗೆ ಹೇಳ್ದಿರನೆ ಎಲ್ಲೋ ಪ್ರಯಾಣ ಹೋಗ್ತಾರೆ ಅಥವಾ ಊರ್ ಬಿಟ್ಟು ಹೋಗ್ತಾರೆ ಅನ್ನುವಂಥದ್ದು ಇದೆ. ಅವ್ರು ಎಲ್ಲಿ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ನಿಮ್ಗೆ ಸಿಗೋದಿಲ್ಲ. ಮಕ್ಕಳ ಆರೋಗ್ಯದ ಕಡೆ ಜೋಪಾನ ವಹಿಸಿ ಅನ್ನುವಂಥದ್ದು ಇದೆ. ಕಾಲಿಗೆ ಪೆಟ್ಟಾಗುವಂಥ ಸಾಧ್ಯತೆ ಇದೆ, ಸೊ ನೋಡ್ಕೊಳ್ಳಿ. ಯಾರಿಗೋ ಬಂಪರ್ ಲಾಟ್ರಿ ಥರದ್ದೇನೋ ಸಿಗೋದರಲ್ಲಿ ಇದೆ, ಲಕ್ಕಿ ಡಿಪ್ಪಲ್ಲಿ. ಯಾರೋ ಯಾರ್ದೋ ಕಿವಿ ಹಿಂಡಿ ಬುದ್ಧಿ ಹೇಳು ಅನ್ನುವಂಥದ್ದು ಏನೋ ಮಾತಿಲ್ ಕೇಳಿಸ್ತಾ ಇದೆ. ಯಾರೋ ತುಂಬಾ ರೊಮ್ಯಾಂಟಿಕ್ ಆಗಿ ಒಬ್ಬರನ್ನ ಒಬ್ರು ಹಗ್ ಮಾಡ್ಕೊಂಡು ಇರೋದು ಕಾಣಿಸ್ತಾ ಇದೆ. ಸೊ ರೊಮ್ಯಾಂಟಿಕ್ ಆಗಿ ಹೋಗುತ್ತೆ ಈ ಮಂತ್ ಅಂತ ಇದೆ. ಜೊತೆಗೆ ಯಾರೋ ಸಡನ್ ಆಗಿ ಹಿಂದೆಯಿಂದ ಬಂದು ನಿಮ್ಮನ್ನ ಹೆದರ್ಸ್ತಾರೆ, ಸರ್ಪ್ರೈಸ್ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ತುಂಬಾ ಪ್ರೀತಿಯಿಂದ ಹೋಗುತ್ತೆ, ಎಕ್ಸೈಟ್ಮೆಂಟ್ ಅಲ್ಲಿ ಹೋಗುತ್ತೆ. ಈ ತಿಂಗಳು ಹೇಗ್ ಕಳೀತು ಅನ್ನೋದೇ
ಅರ್ಥ ಆಗೋದಿಲ್ಲ, ಆ ರೀತಿ ಸ್ಪೀಡಾಗಿ ಈ ಮಂತ್ ಹೋಗುತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಟೀ ಅಥವಾ ಪಾಟ್ ಕಾಣಿಸ್ತಾ ಇದೆ. ಟೀ ಶಾಪ್ ಅಥವಾ ಫ್ರೂಟ್ ಶಾಪ್ ಈ ಥರದ್ದೇನೋ ಸಮಥಿಂಗ್ ಫ್ರೂಟ್ ಅಥವಾ ಜ್ಯೂಸ್ ಏನೋ ಅಂಗಡಿ ತರ ಕಾಣಿಸ್ತಾ ಇದೆ. ಮೇ ಬಿ ನೀವೇ ಓಪನ್ ಮಾಡಬಹುದು ಅಥವಾ ಅಲ್ಲಿಗೆ ಹೋಗಬಹುದು ನೀವು. ಸೀಕ್ರೆಟ್ ಅಡ್ಮೈರ್ ತುಂಬಾ ಜನ ಇದ್ದಾರೆ ನಿಮ್ಗೆ. ಸೊ ಚಿಂತೆ ಮಾಡೋದು ಬೇಡ, ಭವಿಷ್ಯ ಚೆನ್ನಾಗಿದೆ. ಸೊ ನಿಮ್ಮ ಪುಣ್ಯ ಫಲಗಳು ಹೆಚ್ಚಾಗುವಂತೆ ನೋಡ್ಕೊಳ್ಳಿ. ನಿಮ್ಮ ತೂಕ ಮತ್ತು ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಪೂರ್ವಾರ್ಜಿತ ಕಾರ್ಮಿಕ್ ಸರ್ಕಲ್ ಎಂಡ್ ಆಗಿದೆ. ಸೊ ಇನ್ ಮುಂದೆ ಆ ಕಾರ್ಮಿಕ್ ಸರ್ಕಲ್ ಇರೋದಿಲ್ಲ ಅನ್ನುವಂಥದ್ದು ಇದೆ. ನಿಮ್ಮನ್ನ ಇಲ್ಲ ಅನ್ಸುವಂತ ಪ್ರಯತ್ನ ಯಾರು ಮಾಡ್ತಿದ್ದಾರೆ, ಸೊ ಅವರೇ ಇಲ್ಲ ಆಗ್ತಾರೆ ಅನ್ನುವಂಥದ್ದು ಇಲ್ಲಿ ಇದೆ. ಬಟ್ ನಿಮ್ಮ ಪ್ರಯತ್ನನೂ ಬೇಕು. ಎಲ್ರೂ ಸಹಿಸ್ಕೊಳ್ತೀನಿ ಅಂತ ಕೂತ್ರೆ ಸೊ ಎಲ್ರೂ ನಿಮ್ಗೆ ಚಾಲೆಂಜಿಂಗ್ ಆಗೇ ಇರ್ತಾರೆ. ಎಲ್ಲಿವರೆಗೂ ಸಹಿಸ್ಕೊಳ್ತೀಯ ನೋಡ್ತೀನಿ ಅನ್ನುವಂಥ ರೀತಿಲಿ. ಒಂದು ಸರಿಯಾದ ಪೆಟ್ಟು ನಿಮ್ಮ ಶತ್ರುಗಳಿಗೆ ಕೊಡಿ, ಅವಾಗ ಅವರಿಗೆ ಬುದ್ಧಿ ಬರುತ್ತೆ ಅನ್ನುವಂಥದ್ದು ಇದೆ. ಒಳ್ಳೆತನಕ್ಕೆ ನಿಮ್ಮ ಕಣ್ಣೀರಿಗೆ ಬೆಲೆ ಯಾರು ಕೊಡೋದಿಲ್ಲ ಇಲ್ಲಿ. ಸೊ ಹಾಗಾಗಿ ಅಲ್ಪರ ಮುಂದೆ ನೀವು ನಿಮ್ಮ ಕಣ್ಣೀರನ್ನ ವ್ಯಕ್ತಪಡಿಸ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಒಡ ಹುಟ್ಟಿದವರೇ ಅಥವಾ ನಿಮ್ಮನ್ನ ಹೆತ್ತವರೇ ಅಥವಾ ನಿಮ್ ಜೊತೆ ಇರೋರೆ ನೀವು ಅಳ್ತಾ ಇದ್ರೆ ನಿಮ್ಮ ನೋವಿನ ಮುಂದೆ ಅವರು ನಗುವಿನ ಕೇಕೆ ಆಗ್ತಾ ಇರೋದು ಕಾಣಿಸ್ತಾ ಇದೆ. ನೀವ್ ಅಳ್ತಾ ಇದ್ರೆ ಇಡೀ ನಿಮ್ ಫ್ಯಾಮಿಲಿ ನಗ್ತಾ ಇದೆ. ತಪ್ಪು ಮಾಡಿರೋದು ಅವರು, ಶಿಕ್ಷೆ ಅನುಭವಿಸ್ತಾ ಇರೋದು ನೀವು. ಇದಕ್ಕೆಲ್ಲ ಉತ್ತರ ಆದಷ್ಟು ಬೇಗ ಸಿಗುತ್ತೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಯಾರೋ ನಿಮ್ಮನ್ನ ತೊಂದರೆ ಮಾಡ್ಬೇಕು ಅಂತ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಯತ್ನನ ಪಡ್ತಾ ಇದ್ದಾರೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ನಡೀತಾ ಇದೆ. ಬಟ್ ನಿಮ್ಗೆ ರಕ್ಷೆ ಇದೆ, ಆ ರಕ್ಷೆ ನಿಮ್ಗೆ ಕಾಪಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಹೀಲಿಂಗ್ ಹಾಕ್ತೀನಿ ಇನ್ನೊಂದ್ ಸ್ವಲ್ಪ. ಸೊ ಹೀಲಿಂಗ್ ನಿಮ್ಮ ಮನಸ್ಸಲ್ಲಿ ಏನಿದೆ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ, ದೀಪ ಜ್ಯೋತಿನ ನೋಡ್ತಾ ಇರಿ. ಸೊ ನಿಮ್ಮ ಆಸೆಗಳು ಒಳ್ಳೇದಿರೋದು ಮಾತ್ರ ಈಡೇರ್ಲಿ, ಅಥವಾ ನಿಮ್ಮ ಜೀವನಕ್ಕೆ ಅದರಿಂದ ಒಳ್ಳೇದಾಗತ್ತೆ ಅನ್ನೋದು ಮಾತ್ರ ಈಡೇರ್ಲಿ. ಸೊ ಬೇಡದಿರೋದೆಲ್ಲ ಕೊಚ್ಚಿ ಹೋಗ್ಲಿ, ನೆಗೆಟಿವಿಟಿ ಎಲ್ಲ ದೂರ ಆಗ್ಲಿ ಅಂತ. ಸೊ ಮೇಕ್ ಶೂರ್ ನೀವು ಪಾಸಿಟಿವ್ ಆಗಿ ಇದ್ದೀರಾ. ಪಾಸಿಟಿವ್ ಲೈಫ್ ಸ್ಟೈಲ್ ಇಲ್ಲ ನಿಮ್ಗೆ, ಸೆಲ್ಫ್ ಲವ್ ಇಲ್ಲ ಅಂತ ತೋರಿಸ್ತಾ ಇದೆ. ಸೆಲ್ಫ್ ಲವ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಪ್ರೀತಿಸಿ, ನಿಮ್ ಬಗ್ಗೆ ನಿಮ್ಗೆ ಗೌರವ ಇರ್ಲಿ. ಸಾಕಷ್ಟು ಸಮಸ್ಯೆನ ಎದುರಿಸ್ತಾ ಇದ್ದೀರಾ. ಸೊ ಎಲ್ಲದಕ್ಕೂ ಪರಿಹಾರ ಕೂಡ ಇದೆ. ಸೊ ಯಾರೋ ಸರ್ಪ್ರೈಸ್ ಆಗಿ ಬರುವಂಥದ್ದು ಇದೆ, ಗಿಫ್ಟ್ ಕೊಡುವಂಥದ್ದು ಇದೆ. ಸೊ ಹೊಸದಾಗಿ ಕಾರ್ ಕೊಂಡ್ಕೊಳ್ಳುವಂಥದ್ದು ಕೂಡ ಇದೆ. ಎಲ್ಲೋ ಫ್ರೆಂಡ್ಸ್ ಎಲ್ಲ ಪಿಕ್ನಿಕ್ ಹೋಗುವಂಥದ್ದು ಕೂಡ ಇದೆ. ಸಿಕ್ಕಾಪಟ್ಟೆ ಒಳ್ಳೆ ಎನರ್ಜಿ ಇದೆ ಇಲ್ಲಿ. ಚಾಮುಂಡೇಶ್ವರಿ ಆಶೀರ್ವಾದ ಇದೆ, ಭೂಮಿ ತಾಯಿ ಆಶೀರ್ವಾದನೂ ಇದೆ, ಭೂಮಿ ಲಾಭ ಕೂಡ ತೋರಿಸ್ತಾ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ. ನಿಮ್ಮ ಶತ್ರುಗಳೆಲ್ಲರೂ ಕೂಡ ನಾಶ ಆಗ್ಲಿ ಅಂತ ಹಾರೈಸ್ತೀನಿ. Take care. Bye. Namaste. The Shrivak Devi Tarot channel is so glad to see you again. Thank you for watching our tarot card readings today.